ಕೊರೋನಾ ವೈರಸ್ ವಿಚಾರದಲ್ಲಿ ವಿನಯ್ ಬಂದ್ರೆ ಕೂತ್ಕೊಳ್ರಿ. ಕೊರೋನಾ ವೈರಸ್ ವಿಚಾರದಲ್ಲಿ ಬೇರೆ ಕಾರ್ಯಕರ್ತರು ಸ್ವಲ್ಪ ಹೊರಗಡೆ ನಿಂತ್ಕೊಳ್ಳಿ, ಸ್ವಲ್ಪ ಫ್ರೀ ಆಗಿಬಿಡಿ, ಅವ್ರಿಗೆ ಕೇಳಿಸ್ಕೊಳ್ಳಿ, ಕಿವಿಯಿಂದ ಮೀಡಿಯಾಗೆ ಫ್ರೀ ಆಗಿಬಿಡಿ ಸ್ವಲ್ಪ. ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದಂಥ ಬೆಂಬಲ ವಿಚಾರದಲ್ಲಿ ನಮ್ಮದು ಅವರು ತೆಗೆದುಕೊಂಡಂಥ ದಿಟ್ಟ ತೀರ್ಮಾನಗಳಿಗೆ, ಒಳ್ಳೆಯ ತೀರ್ಮಾನಗಳಿಗೆ ನಾವು ಅವ್ರಿಗೆ ಬೆಂಬಲ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ರಾಷ್ಟ್ರದಿಂದ ರಾಜ್ಯದವರೆಗೂ ತಾಲೂಕು ಮಟ್ಟದವರೆಗೂ ಕೂಡ ಅವರು ಏನೆಲ್ಲ ಒಳ್ಳೆಯ ಕೆಲಸ, ಪಕ್ಷಪಾತದ ಕೆಲಸ, ಟ್ರಾನ್ಸ್ಪರೆಂಟ್ ಮಾಡೋಂಥ ಎಲ್ಲ ಕಾರ್ಯಗಳಿಗೂ ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಅವರ ಹಿತಿ ಮಿತಿಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೇನು ತಕರಾರಿಲ್ಲ. ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರಗಳು ಕೂಡ ತುಂಬಿ ತುಳುಕ್ತಾ ಇರೋದು ಕೂಡ ಕಾಣ್ತಾ ಇದೆ. ಪಾಪ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕಾದ್ದು ನನ್ನ ಕರ್ತವ್ಯ. ನನಗೆ ಒಂದು ವಾರದಲ್ಲೇ, ಅಂದರೆ ಪ್ರಾರಂಭ ಆದ ಒಂದು ವಾರದಲ್ಲೇ ಎಲ್ಲ ಫುಡ್ ಇನ್ಸ್ಪೆಕ್ಟರ್, ಫುಡ್ ಡೆಪ್ಟಿ ಡೈರೆಕ್ಟರ್ಗಳಿಗೆ ಒಂದೊಂದು ಲೋಡ್ ಅಕ್ಕಿ ಬರಬೇಕು ಅಂತ ಹೇಳಿ ಫುಡ್ ಇಲಾಖೆಯಿಂದ ಡೆಪ್ಟಿ ಡೈರೆಕ್ಟರ್ಗಳು ನನಗೆ ತಿಳಿಸಿದ್ದಾರೆ. ನಾನು ನನ್ನ ಮಾಹಿತಿಯನ್ನು, ನನಗಿರುವಂಥ ಸೋರ್ಸ್ನ ನಾನು ಬಿಡುಗಡೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದಕ್ಕೊಂದು ಟೀಮ್ ಹಾಕಿದ್ದೆ. ಮೌಖಿಕವಾಗಿ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ತಿಳಿಸಿದ್ದೆ, ಹಿಂಗೆಲ್ಲ ನಡೀತಾ ಇದೆ ಅಂಥೇಳಿ ನಾನು ತಿಳಿಸಿದ್ದೆ. ಎಷ್ಟು ಜನ ಫಾಲೋ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ನನ್ನ ಪ್ರೆಸ್ ಕಾನ್ಫರೆನ್ಸ್ ತಾವು ತೆಗೆದು ನೋಡಿ, ನೀವು ಯಾವುದೋ ಚಾನಲಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಶಿವಣ್ಣವರು ನಮ್ಮ ಶಾಸಕರಿಗೆ, ನಮ್ಮ ಸಂಸತ್ ಸದಸ್ಯರಿಗೆ ನಿಮ್ಮ ಜಿಲ್ಲೆಯಲ್ಲಿ ನೋಡ್ರಪ್ಪ ಅಂತ ಹೇಳಿದ್ದೆ. ಅವರು ಅವ್ರದೇ ಆದಂಥ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ಹಾಕಿದ್ರು. ನೋಡಿದ್ರೆ ತಮಿಳುನಾಡಿಗೆ ಹರಿಯಾಣದಿಂದ ಬಂದಂಥ ಅಕ್ಕಿ, ಈ ಬಡವರಿಗೋಸ್ಕರ ಕೊಡಬೇಕಾದಂಥ ಅಕ್ಕಿ, ಫ್ರೀ ಅಕ್ಕಿ ಮೊಟಕು ಮಾಡಿ ಅದನ್ನ ತರಿಸ್ಕೊಂಡು 2 ಕಿಲೋಮೀಟರ್ ತಮಿಳುನಾಡು ಬಾರ್ಡರ್ನಲ್ಲಿ ಎಷ್ಟನ್ನು 1879 ಕ್ವಿಂಟಾಲ್ ಸರ್ಕಾರದ ದಾಖಲೆ ಪ್ರಕಾರನೇ ಒಂದೇ ಒಂದು ಗೋಡನ್ನಲ್ಲಿ ತುಂಬಿ ಒಂದು ರೇಷ್ಮೆ ಹುಳ ಸಾಗಣೆ ಮಾಡ್ತಾರಂತ ಒಂದು ಜಾಗದಲ್ಲಿ ಅದನ್ನ ಸ್ಟೋರ್ ಮಾಡಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಸಕ್ರಿಯವಾದಂಥ ಒಬ್ಬ ನಾಯಕ ತಮಿಳುನಾಡಿನ ವರ್ತಕರ ಹತ್ರ ಕರ್ಕೊಂಡು ಬಂದು, ಹೊಸೂರಿನ ವರ್ತಕರನ್ನ ಕರ್ಕೊಂಡು ಬಂದು ತೋರಿಸಿ ವ್ಯಾಪಾರ ಮಾಡಿ ಇದನ್ನ ತಮಿಳುನಾಡಿಗೆ ಮಾರಾಟ ಮಾಡಲಿಕ್ಕೆ ಹೊರಟಂತ ವಿಚಾರ ತಿಳಿದ ತಕ್ಷಣ ನಮ್ಮ MP ಅವರಿಗೆ ತಿಳಿಸಿ, ಶಾಸಕರಿಗೆ ತಿಳಿಸಿ, ಶಾಸಕರು
ಪೊಲೀಸ್ ಅಧಿಕಾರಿಗಳನ್ನ ತಹಶೀಲ್ದಾರ್ನ ಕರ್ಕೊಂಡೋಗಿ ಅದನ್ನ ಪರಿಶೀಲನೆ ಮಾಡಿಸಿ ತಹಶೀಲ್ದಾರೇ ಮಾಹಿತಿಯನ್ನ ನಾವು ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ಹಕ್ಕಿಯನ್ನು ಇಡ್ಲಿಕ್ಕೆ, ನಮಗೂ ಈ ಹಕ್ಕಿಗೂ ಸಂಬಂಧ ಇಲ್ಲ, ಎಲ್ಲಿಂದ ಬಂತೋ ಏನು ಬಂತೋ ನಮ್ಗೆ ಗೊತ್ತಿಲ್ಲ ಅಂಥೇಳಿ ಅವರು ತಿಳಿಸಿದ್ದಾರೆ. ಬೇಕಾದ್ರೆ ಒಂದು ಡಿಸ್ಪ್ಲೇ ಮಾಡ್ತೀವಿ, ಇಲ್ಲಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ಕೂಡ ಬೇಕಾದ್ರೆ ನೀವೆಲ್ಲ ನೋಡಿಕೊಂಡು ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ವಿಡಿಯೋನ ಬೇಕಾದ್ರೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆನ್ ಮಾಡಿ, ಇಲ್ಲಿ ನನ್ ಕೂಡ ಆಗ್ತದೆ. ಆನ್ ಮಾಡಿದ್ದೀರಾ? ಒಂದೊಂದೇ ಒಂದು ಫೋಟೋ ಹಾಕ್ತು. ಅಲ್ಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ರೆಕಾರ್ಡ್ ಮಾಡಿ ಸೀಸ್ ಮಾಡಿಸಿದ್ವಿ. ಹರಿಯಾಣದಿಂದ ಬಂದಂತ ಹಕ್ಕಿ ಹರಿಯಾಣದ ಸೀಲು ಇದೆ. ಗವರ್ಮೆಂಟ್ ಆಫ್ ಹರಿಯಾಣ. ನಾನು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ ಈಗ. ಸರ್ಜಾಪುರ ತಮಿಳುನಾಡಿಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಬಾರ್ಡರ್ ಇದೆ. ತಹಶೀಲ್ದಾರು ತನ್ನ ದಾಖಲೆಯಲ್ಲಿ, ಫುಡ್ ಇನ್ಸ್ಪೆಕ್ಟರ್ ದಾಖಲೆಯಲ್ಲಿ ನಾನು ಪರ್ಮಿಷನ್ ಕೊಟ್ಟಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರು ಯಾರೇ ಎಲ್ಲೇ ಸ್ಟೋರ್ ಮಾಡಬೇಕಾದ್ರೂ ನಮ್ಮ ಹತ್ರ ಪರ್ಮಿಷನ್ ತಗೋಬೇಕಾಯ್ತು. ಕೊಡ ಆಮೇಲೆ ಕೊಡಿ. ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಗೋಡನ್ ಅಂತೇಳಿ ನಮಗೂ ಇದು ಸಂಬಂಧ ಇಲ್ಲ ಅಂತ ಅವನು ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತೀನಿ ಅನ್ನೋರಿಗೆ ಅಲ್ಲಿ ಮಿನಿಸ್ಟ್ರು ಫೋನ್ ಮಾಡಿಬಿಟ್ಟು ತಹಶೀಲ್ದಾರ್ಗೆ ಧಮಕಿ ಹಾಕಿ ನೀನೇನು ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಅವ್ನಿಗೆ ಒತ್ತಡ ಮಾಡಿ ಪಾಪ ಅವನ್ನ ಎದುರಿಸ್ತಾ ಇದ್ದಾರೆ. ಆಡಳಿತ ನಡೆಸ್ತಾರಂತ ಯಾರು, ಬುಲೆಟ್ ಬಾಬು, ಆ ಭಾಗದಲ್ಲಿ ಮಂಜುನಾಥ್ ರೆಡ್ಡಿ ಗೋಡನ್ ಓನರ್. ಅದು ಯಾರು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಒಂದು ತಿಳ್ಕೊಳ್ಳಿ, ಈ ಹಕ್ಕಿನ ಎಲ್ಲ ಹಕ್ಕಿಗಳನ್ನ ರೆಕಗ್ನೈಸ್ ಗೋಡನ್ ಇಟ್ಕೋಬಹುದು. ತಹಶೀಲ್ದಾರ್ ಅವರು ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಅವರು, ಕಾರ್ಪೊರೇಷನ್ನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 100 ಶೌಟ್ರಿಗಳನ್ನು ಬುಕ್ ಮಾಡಿ ಇಟ್ಕೊಂಡಿದ್ದಾರೆ. ಯಾವ್ದಾದ್ರು ಸರ್ಕಾರದ ಸೊತ್ತಾಗಿತ್ತು ಅಂದ್ರೆ ಅಲ್ಲಿ ಇಟ್ಕೋಬೋದಾಗಿತ್ತು, ಅದನ್ನ ಡಿಕ್ಲೇರ್ ಮಾಡಬಹುದಾಗಿತ್ತು, ಡಿಕ್ಲೇರ್ ಮಾಡಿ ಅದನ್ನ ದಾಖಲೆಗೆ ತರಬಹುದಾಗಿತ್ತು. ಇದನ್ನ ರೀಪ್ಯಾಕ್ ಮಾಡಿ ತಿರ್ಗಾ ಈ ಅಕ್ಕಿನ ತಿರ್ಗಾ ಪಾಲಿಶ್ ಮಾಡಿ ರೀಪ್ಯಾಕ್ ಮಾಡಿ ಅದನ್ನ ಕೆಲವರಿಗೆ ಹಂಚಕ್ಕೆ ಕೂಡ ಇಲ್ಲಿ ಯಾರು ಲೀಡ್ಗಳ ಹೆಸರಲ್ಲಿ ಹಂಚೆತ್ ಕೂಡ ಒಂದು ದೊಡ್ಡ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇತ್ತು. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ 1 ವಾರ ಅವ್ರನ್ನೆಲ್ಲ ನಾವು ಹಿಂಬಾಲಿಸಿದ್ದೇವೆ. ನಮ್ಮ ಕಾರ್ಯಕರ್ತರು, ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿಯವರು ಪ್ರತಿಯೊಬ್ಬರೂ ಕೂಡ ಹೋಗಿ ಮಾತಾಡಿ ವ್ಯಾಪಾರ ಮಾಡಿ ಏನು ರೇಟಪ್ಪ ನಿಮ್ಮ ಹಕ್ಕಿ ಅಂತೇಳಿ ಚರ್ಚೆ ಮಾಡಿ ತಮಿಳುನಾಡನ್ನು ಕಳಿಸಿ ನೋಡಿ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿ ನಮ್ಮ ಕಣ್ಣು ಸಮಾಧಾನ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಅದು ಆಗಿದೆ.
But till today, I am appealing to the Prime Minister of this country. We have a Food Act. In this country, there is a Food Act which everyone has to get a free food, the right to food. But still today, none of them have been arrested. Who is responsible for this? My dear Chief Minister, you please ask your Food Minister and the Food Directors, what was the direction given from the Food Department? In every taluka, every district, 1,000 thousands of bags has to be separated, rebagged, and to be distributed in the name of your political party. And also selling to the market in the black. Our own party cadres have purchased at the rate of 35 to 40 rupees. This is what the allegation the Congress party president is making on record. I want a thorough inquiry into this. I want immediate arrest to be done. Do you want these food items to be sold in the market which has been given by the Prime Minister of this country? Do you want the food rice to be sold to the market which has been given to the Corona for the bonded laborers, for the migrants, for the small people, BPL card holders? I am ashamed of this great event, great issue which Karnataka government is taking a lead on this. ನಾನು ನಮ್ರತೆಯಿಂದ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪಾರದರ್ಶತೆ, ನಿಮ್ಮ ಕೆಲಸ ಏನಾದ್ರು ಕರೆಕ್ಟ್ ಇತ್ತು ಅಂತಂದ್ರೆ ವಿತಿನ್ 1 hour he should be arrested. Whoever the officers who are eligible, ಯಾರನ್ನ ಇದಕ್ಕೆ ನೀವು ಜವಾಬ್ದಾರಿನ ವಹಿಸಿದ್ದೀರೋ, ಮಂತ್ರಿ ವಹಿಸಿದ್ದೀರೋ, MLA ವಹಿಸಿದ್ದೀರೋ, ಕಾರ್ಯಕರ್ತರಿಗೆ ವಹಿಸಿದ್ದೀರೋ, ಅಧಿಕಾರಿಗೆ ವಹಿಸಿದ್ದೀರೋ, ನೀವು ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ, ಯಾರೋ ತಪ್ಪು ಮಾಡಿದ್ರೆ ನೀವು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೇವೆ ನಾವು. ನಿರ್ದಾಕ್ಷಿಣ್ಯದಿಂದ ಯಾರೇ ತಪ್ಪು ಮಾಡಿದ್ರು ಕಾನೂನು ವಿರುದ್ಧ ನಿಮ್ಮ ಸುಗ್ರೀವಾಜ್ಞೆಗೆಲ್ಲ ನಾವು ಒಪ್ತೇವೆ ನಾವು. ಬಟ್ ಇವತ್ತು ಇದಕ್ಕೆ ನೀವು ಸರಿಯಾದಂಥ ಶಿಕ್ಷೆಗೆ ಒಳಗಾಗಿಸ್ಬೇಕು. ದಾಖಲೆ ಸಮೇತ ನಿಮ್ಮನ್ನೆಲ್ಲ ನಮ್ಮ ಶಾಸಕರು ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋಗಿ ಕಿಟ್ಗಳನ್ನ ಕೊಡುವಂತ ಒಂದು ಕೆಲಸ ಇತ್ತು. ಆದರೂ ಪಾಪ ಅವರು ಬೆಳಗ್ಗೆ ಸಾಯಂಕಾಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇದಾದ ಮೇಲೆ ನಮ್ಮ ಲೀಗಲ್ ಟೀಮ್, ರೆಗ್ಯುಲರ್ ಟೀಮ್, ನಮ್ಮ ಮೀಡಿಯಾ ಅವರು ಕ್ರಾಸ್ ಚೆಕ್ ಮಾಡಿಸಿದ್ದಾರೆ. ಎಲ್ಲ ಆದಮೇಲೆ ನಿಮ್ಮ ಗಮನಕ್ಕೆ ತರಬೇಕು, ಸಾಕ್ಷಿ ಸಮೇತ ಅಂತೇಳಿ ನಾವು ನಿಮ್ಮ ಮುಂದೆ ನಾವು ಇಲ್ಲಿ ಕೂತಿದ್ದೇವೆ. ನಂಬರ್ 1. ಎರಡನೇ ವಿಚಾರ, ಬ್ಯಾಂಕ್ನವರ ದಾಳಿ. ಈ ನ್ಯಾಷನಲೈಸ್ ಬ್ಯಾಂಕ್ ಅವರು, ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ I appeal to the Honorable Chief Minister to conduct a banks meeting. They are looting the common man. They are looting the small industrialists. They are looting the accounts. All accounts who have a credit card, business people, 3 months ahead they are collecting the money. Some of my own friends they have given. Yesterday in Shivana constituency, I could not pay salary. With some trust I transferred about just 5 lakhs to pay salary for 10,000, 15,000 who are getting. The bank has immediately swapped that account for their interest. What is this going on? What is this going on in this country? When I said Prime Minister was annoyed, no banker are respecting the RBI law. They are telling that no instruction has been given, or no installment has been deferred. They are only looking at their interest. They are not looking at the
small industrial institution request. You want everyone to be salary to be paid. We fully agree to you. How can we get it? Can't you wait for a month? All banks can't wait for a month. This is the shame on humanity. When we are ready to cooperate, small institutions are ready to cooperate, small industrialists are cooperate. What is the urgency of these banks? The Chief Minister has failed to call a meeting. I request the Chief Secretary now to step into the shoes of the Honorable Chief Minister, call a bank. 3 months advance has been remitted, taken back. 3 months with the documentation. I want to show it to you. 3 months advance in all the banks. HDFC Bank, other banks, so many banks. Whichever bank, you please go for an investigation. These banks are not cooperating. It is only on the paper. You please inquire to all the banks. No instruction has gone to the bank. All banks are become a very big problem in the entire country and especially in Karnataka. I want the Chief Minister, see in HDFC Bank and in my own institution, I am telling you, where I am the working president. Yesterday I could not pay salary for the past 3 months. I transferred just 5 lakhs to pay a small salary of 10,000, 15,000. Immediately they have remitted for the loan account. Loan account. If this is the status where bank, what is the use of central government, Narendra Modi ji, Nirmala Sitharaman ji, giving a statement that the guidelines you are giving the statement. This is what I wanted to communicate. Number third is on the power sector. I was also a power minister. Your BESCOM, your all India, these are harassing them, telephoning them. You have to pay even the minimum charges. Nothing has been waived off. No message has been given. Yes, I can understand you have to buy power. I know that. But still, 1 month without selling their options, nothing can be done. All your ESCOMs for the housing sector, yes, still we have not got any complaints. As far as commercial establishment is concerned, industries is concerned, MS is concerned, harassment is going on. ಈ ಮಧ್ಯಮ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಕಮರ್ಷಿಯಲ್ ಆಟಿಟ್ಯೂಡ್ ಎಲ್ಲರಿಗೂ ಕೂಡ ಎಸ್ಕಾಂ ಅವರು ಫೋನ್ ಮಾಡಿ ನೀವು ಮೊದಲು ದುಡ್ಡು ಕಟ್ಟಿ ಮಿನಿಮಮ್ ಚಾರ್ಜಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಡಿ ಈ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ. ಆಮೇಲೆ ರೈತರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೀ ಪೇಪರ್, ಬರೀ ಹೋಗೋದಷ್ಟೇ. ಒಂದೊಂದು ತಾಲೂಕು 3 ಕಡೆ 4 ಕಡೆ ಕೆಲವು ಅಧಿಕಾರಿಗಳು ಹೋಗಿದ್ದಾರೆ. ಈಗ 5-6 ದಿನದಿಂದ ಈಚೆಗೆ ಒಂದು ವಿಡಿಯೋ ಇಲ್ಲ, ಅವನಿಗೆ ಕ್ಲಾಸ್ ಆಗ್ತಾ ಇದೆ ಇಲ್ಲ. ಬರೀ ನಾವೇ ಒಂದು ಕರೆಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನಮ್ಮ ಸಂಸತ್ ಸದಸ್ಯರು 50,000 ಟನ್ ತರಕಾರಿ ಹಣ್ಣನ್ನ ಖರೀದಿ ಮಾಡಿ ಬಡವರಿಗೆ ಹಂಚಿದ್ದಾರೆ. ನಾವೆಲ್ಲ ಮಾಡಿದ್ದು ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಯರ್ಲಿ 50,000 tons of fruits and vegetables have been purchased by our Congress workers throughout the state. We know that we can't buy everything. Still now not even a single connectivity purchase has been done by the government. Still the pensions have not been received. Only everything is on paper. Postman has not been able to collect the finances. Only on the assurance of the government, these issues are going on. I request the Honorable Chief Minister to open his eyes. Get it from the ground reality. Put your own men. Ask them.
ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ 3-4 ವಿಚಾರವನ್ನು ಹೇಳಿ ತಮ್ದೇನಾದ್ರು ಒಂದು ಪ್ರಶ್ನೆ ಇದ್ರೂ ಕೂಡ ನಾನು ಸ್ವೀಕಾರ ಮಾಡಲಿಕ್ಕೆ ನಾನಿದ್ದೇನೆ. ಎಲ್ಲ ದಾಖಲೆಗಳನ್ನು ಕೊಡಿಯಪ್ಪ. ಆಮೇಲೆ ಟಾಲ್ಗಳಲ್ಲಿ ಕೂಡ ಈ ಟಾಲ್ ಯಾರು ಈ ರೈತರುಗಳು ಈ ಫುಡ್ ಇರಲಿ ತರಕಾರಿನ ತರ್ತಾ ಇದ್ದಾರೆ, ದಯವಿಟ್ಟು ಫ್ರೀಯಾಗಿ ಅವ್ರಿಗೆ ಅಲೋ ಮಾಡಲಿಕ್ಕೆ ನೀವು ಡೈರೆಕ್ಷನ್ ಕೊಡಿ. ಜನದ ಹತ್ರ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಈ ತರಕಾರಿನ ಏನು ಸಾಗಣೆ ಆಗ್ತಾ ಇದೆ ಅವ್ರಿಗೆ ಒಳ್ಳೆ ಹಿಂಸೆ ಮಾಡ್ತಾ ಇದ್ದಾರೆ ಈ ಟೋಲ್ನವರು. ಇದನ್ನ ದಯವಿಟ್ಟು ನೀವು ನಿಲ್ಲಿಸಬೇಕು ಅಂತೇಳಿ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ನಾನು PWD ಮಿನಿಸ್ಟ್ರಿಗೆ ನಾನು ಕೇಳ್ತಾ ಇದ್ದೀನಿ. ಈ ತಹಶೀಲ್ದಾರ್ ಅವರು ಏನು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ಎಲ್ಲ ದಾಖಲೆ ಕೂಡ ನಿಮ್ಮ ಗಮನಕ್ಕೆ ನಾವು ಕೊಡ್ತಾ ಇದ್ದೇವೆ. ನೋಡಿ ಅಪ್ಪ, ಈ IT BTದು ಆಮೇಲೆ ಇನ್ನೊಂದು ನಮ್ಮ ರಾಮನಗರ ವಿಚಾರ ನನಗೆ ಬಹಳ ನೋವಾಗ್ತಾ ಇದೆ. ನಾನು ರಾಜ್ಯದ ಒಂದು ಅಧ್ಯಕ್ಷ, ಈಗಾಗಲೇ ನಮ್ಮ ಸಂಸತ್ ಸದಸ್ಯರು, ನಮ್ಮ MLC ಅವರು, ನಮ್ಮ ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆಗಿದ್ದಂಥವರು ಇಕ್ಬಾಲ್ ಹುಸೇನ್, ನಮ್ಮ ಸ್ಥಳೀಯರು ಎಲ್ಲ ಬಾಲಕೃಷ್ಣ ಎಲ್ಲ ಹೇಳಿದ್ದಾರೆ. ಸುರೇಶ್ ಅವರು ಟ್ವೀಟು ಮಾಡಿದ್ದಾರೆ, ಇದು ಗ್ರೀನ್ ಝೋನ್ ಇದೆ, ಯಾಕೆ ಇದು ತೊಂದರೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಪಾಪ ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಜನ ದಂಗೆ ಹೇಳಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡೋ ಕಾಲ ಬರ್ತಾ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಪಾಪ ಮಲ್ಲೇಶ್ವರಂಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರ ಹಾಸ್ಪಿಟ್ಲು ಮಾತ್ರ ನೀವು ಕೊರೋನಾ ಪೇಷಂಟ್ ನೀಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ತಾವು ಭಾಳ ನಮ್ರತೆಯಿಂದ ಅವ್ರಿಗೆ ಗೌರವ ಕೊಟ್ರಿ. ನಮ್ಮನ್ನ ಯಾಕ್ರಿ ನೀವು ತೊಂದರೆ ಕೊಡ್ತಾ ಇದ್ದೀರಿ? ನಮ್ಮ ಜಿಲ್ಲೆ ಮೇಲೆ ಏನು ಕೋಪ ನಿಮಗೆ? ನಿಮ್ದು ಯಾರು ಶಾಸಕರಿಲ್ಲ ಅಂತ ನಮ್ಮ ಜಿಲ್ಲೆ ಮೇಲೆ ನಮಗೆ ವೈರಸ್ ಹಂಚ್ತಾ ಇದ್ದೀರಾ, ನಮಗೆ ಕಾಯಿಲೆ ಹಂಚ್ತಾ ಇದ್ದೀರಾ. ನನಗಂತೂ ನಮ್ಮ ಕಾರ್ಯಕರ್ತರು ರಾತ್ರಿ ಎಲ್ಲ ನಂಗೆ ನಿದ್ರೆ ಕೊಡಲಿಲ್ಲ. ನಮ್ಮ ಲೀಡರ್ಗಳು ಸಂಸತ್ ಸದಸ್ಯರಿಗೂ ನಿದ್ರೆ ಇಲ್ಲ. ಅಣ್ಣ ಖಾಲಿ ಮಾಡಿಸು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅಶ್ವತ್ಥ ನಾರಾಯಣ್ಗೆ ಬೇರೆ ಕೋಪ ಇದ್ರೆ ನಮ್ಮಲ್ಲಿ ಬೇರೆ ತೀರ್ಸ್ಕೊಳ್ಳಿ, ನಾವು ರೆಡಿ ಇದ್ದೀವಿ, ಅದನ್ನೆಲ್ಲ ತೀರ್ಸ್ಕೊಳ್ತೀವಿ. ಅವ್ರದ್ದು ಏನೇನೋ ವೈದ್ಯ ವ್ಯವಹಾರಗಳೆಲ್ಲ ನಾನು ಆಮೇಲೆ ನಿಧಾನ ಮಾತಾಡ್ತೀನಿ. ನಾನು IT BT ಪಾಪ ಪ್ರೀತಿ ಗೀತೆ ಅದು ಏನೇನೋ ಇದೆಯೋ ಅದೆಲ್ಲ ಆಮೇಲೆ ಮಾತಾಡೋಣ. ನನಗೆ ಗೊತ್ತಿದೆ ಅದೆಲ್ಲ ಏನೇನು ವಿಚಾರ ಎಲ್ಲ ಗೊತ್ತಿದೆ, ಈಗ ಚರ್ಚೆ ಮಾಡೋದು ಬೇಡ. ಆದರೆ ದಯವಿಟ್ಟು ಮೊದಲು ನಮ್ಮ ತಾಲೂಕಿನಿಂದ ಬೇರೆ ಕಡೆ ಬೇಕಾದಷ್ಟು ಜಾಗಗಳಿದೆ, ಎಲ್ಲ ಇದೆ, ಅದು ಗ್ರೀನ್ ಝೋನ್ ಇದೆ. ಗ್ರೀನ್ ಝೋನ್ನ ತಿರ್ಗಾ ಮತ್ತೆ ಪರಿವರ್ತನೆ. ಪಕ್ಕದಲ್ಲೇ ಡೆಪ್ಟಿ ಕಮಿಷನರ್ ಆಫೀಸ್, ಯಾರು ಕರ್ಕೊಂಡ್ಬಂದ್ರು, ಯಾವ ಪೊಲೀಸ್ ಬಂದಿದ್ದ, ಪಾಪ ಯಾರು ಅವ್ರಿಗೆ ಇದು ಮಾಡ್ಕೊಂಡು, ನಾವು ವ್ಯಾನ್ ಕರ್ಕೊಂಡು ಹೋದವನು 2 ಪಾಸಿಟಿವ್ ಇದೆ. ನನಗೇನೋ ರಿಪೋರ್ಟ್ ನನಗೆ ಗೊತ್ತಿಲ್ಲ. ನನಗೆ ನೀವು ಮಾಧ್ಯಮದವರು ರಾತ್ರಿ ಎಲ್ಲ ತೋರಿಸ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ರಿ. ಕೂಡಲೇ ಅದನ್ನು ಶಿಫ್ಟ್ ಮಾಡಿ ನಮ್ಮನ್ನು ಗ್ರೀನ್ ಝೋನ್ ಆಗೇ ಉಳಿಸ್ಲಿಕ್ಕೆ ನಮ್ಮ ಜಿಲ್ಲೆನ ನೀವು ಕಾಪಾಡಬೇಕು. ನಾನೇ ನಿಮಗೆ ಬೆಂಗಳೂರಿನ ರಾಮನಗರನ ಬೆಂಗಳೂರು ಗ್ರಾಮಾಂತರನ ಒಟ್ಟಿಗೊಂದು ಯೂನಿಟ್ ಮಾಡಿ ಅಂತ ನಾನೇ ನಿಮ್ಮನ್ನೇನು ಕೇಳಿರಲಿಲ್ಲ. ನಾನು ಪಾಪ ಡೆಪ್ಟಿ CM ಅಡ್ವೈಸ್ ಮಾಡಿದ್ರು, IT BT 50% ಅಂದರು, ಆಮೇಲೆ ನೀವು 33% ಅಂದರೆ ಅದು ಯಾಕೆ ಏನು ಎತ್ತ ಅಂತ ನಿಂಬಿಟ್ಟಿದ್ದು. ನಾವೇನು ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ನಾವು ಕೈ ಹಾಕ್ಲಿಕ್ಕೆ ನಾವು ತಯಾರಿಲ್ಲ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಆದರೆ ಅಲ್ಲಿ ಜನ ವಾಪಸ್ಸು ಸೋಂಕಿತರಾಗಿ ತಿರ್ಗಾ ಅದನ್ನು ರೆಡ್ ಝೋನ್ ಆಗಿ ನೀವು ಪರಿವರ್ತನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ. ಐ ಅಪೀಲ್ ಟು ಯು, ನಿಮ್ಗೆ ಎಲ್ಲಿಗೆ ಬೇಕೋ, ಏನು ಬೇಕೋ, ಯಾವ ರೀತಿ ಬೇಕೋ, ನೀವು ಕೋರ್ಟ್ ಹತ್ರ ಮಾತಾಡ್ತಿರೋ, ಇನ್ನೊಬ್ರ ಹತ್ರ ಮಾತಾಡ್ತಿರೋ, ಎಲ್ಲಿ ಮಾತಾಡ್ತಿರೋ ಗೊತ್ತಿಲ್ಲ. ಆ ಡೆಪ್ಟಿ ಕಮಿಷನರ್ ಯಾಕೆ ಅಲೋ ಮಾಡಿದ್ರು, ಆ SP ಯಾಕೆ ಅಲೋ ಮಾಡಿದ್ರು, ಆ ಜೈಲ್ ಯಾಕೆ ಅಲೋ ಮಾಡಿದ್ರು, ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಯಾಕೆ ಅಲೋ ಮಾಡಿದ್ರು ನನಗೆ ಗೊತ್ತಿಲ್ಲ. ನಮಗೆ ನಮ್ಮ ಜನ, ನಮಗೆ ವೋಟ್ ಕೊಟ್ಟಂಥ ಜನ, ನಮ್ಮ ರಕ್ಷಣೆ ಮಾಡಿದಂಥದ್ದು, ನಮ್ಮ ಸಾಕದಂಥ ಜನಕ್ಕೆ ನಾವು ರಕ್ಷಣೆ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಈಗಾಗಲೇ MP ಗಳು, ಮಾಜಿ ಮುಖ್ಯಮಂತ್ರಿಗಳು, MLCಗಳು ಎಲ್ಲ ಕೂಡ ನಮ್ಮ ಸ್ಥಳೀಯ ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿಯವರು, ಮುನ್ಸಿಪಾಲ್ಟಿಯವ್ರದ್ದೆಲ್ಲ ನನಗೆ ಒತ್ತಡ ವಿಪರೀತ ಆಗ್ತಾ ಇದೆ. ದಯವಿಟ್ಟು ಅದನ್ನು ಶಿಫ್ಟ್ ಮಾಡಿ. ಅವರು ಜನ 144 ಬೇರೆ ಇದೆ, ಇಲ್ಲ ಅಂದ್ರೆ ನಾನು ಹೋಗಿ ಅಲ್ಲಿ ಇಷ್ಟೊತ್ತಿಗೆ ನಾನು ಅಲ್ಲಿ ಹೋಗುವಂಥ ನನಗೆ ಭಾಳ ಒತ್ತಡ ಇದೆ. ದಯವಿಟ್ಟು ಅದ್ರ ಬಗ್ಗೆ ಕೂಡ ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ನಿಮಗೂ ಕೂಡ ಮತ್ತೆ ನಿಮಗೆ ಕೈ ಮುಗಿದು ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ. ಕಷ್ಟ ಆಗ್ತಿತ್ತು, ಅಲ್ಲಿ ಸ್ವಲ್ಪ ಜನ ಇದ್ರು, ಹಂಗಾಗಿ ನಾವು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಈಗ 5 ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಎಲ್ಲರೂ ಶಿಫ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ.
5 ಜನಕ್ಕೆ ಪಾಸಿಟಿವ್. ಮಾಡ್ಕೊಳ್ಳಿ, ಮನೆ ಎಲ್ಲಾರು ಇಟ್ಕೊಳ್ಳಿ, ಮಲೇಶ್ ಎಲ್ಲಾರು ಇಟ್ಕೊಳ್ಳಿ. ನಮ್ಮೇಲೆ ಯಾಕೆ ಕೋಪ? ಕ್ಲೀನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ನಾವು ಈ ಬೆಂಗಳೂರು ಕಸ ಎಲ್ಲ ನೀರೆಲ್ಲ ನೀವು ಇಲ್ಲಿಂದ ಉಯ್ದಿದ್ದ ನೀರೆಲ್ಲ ನಾವು ಕನಕಪುರ, ರಾಮನಗರ, ಮಾಗಡಿ, ಕನಕಪುರ ನಾವು ಸ್ವೀಕಾರ ಮಾಡ್ತಾ ಇದೀವಿ ಪ್ರಸಾದ ಅಂತ. ಇದನ್ನ ಬೇರೆ ಯಾಕೆ? ತದ್ದಲ್ಲೇ ಆದ್ರಿಂದ ನಾವು ಅದ್ರ ಕುಡ್ಕೊಂಡು ನಾವು ಹೆಂಗೋ ಬದುಕಿದೀವಿ ಇಲ್ಲಿ ಗಂಟ. ಯಾಕೆ ಕೋಪ ನಮ್ಮ ಮೇಲೆ? ಅಲ್ಲ, ಅವ್ರ ಹೇಳ್ತಾರೆ reason ಅದು. ಪರಪ್ಪನಗರ ಸರಿಯಪ್ಪ, ಬೇರೆ ಎಲ್ಲೂ ಇಲ್ಲಿಲ್ವಾ? ಎಲ್ಲ ಹಾಸ್ಟೆಲ್ಗಳನ್ನೆಲ್ಲ ಇದೆಯಲ್ಲ, ನಿಮ್ಮ ಹಾಸ್ಟೆಲ್ಗಳು, ಕ್ವಾರಂಟೈನ್ ಸೆಂಟರ್ ಇದೆಯಲ್ಲ, ಚೌಲ್ಟ್ರಿಗಳು ತಗೊಂಡಿದ್ದೀರಲ್ಲ, ಹಾಸ್ಟೆಲ್ಗಳು ತೆಗೆದುಕೊಂಡಿದ್ದೀರಲ್ಲ, ಕ್ವಾರಂಟೈನ್ ಸೆಂಟರ್ ಅಂತಾನೆ ನೀವು ತೀರ್ಮಾನ ಮಾಡಿದಿರಲ್ಲ, ವಿಕ್ಟೋರಿಯಾ ಹಾಸ್ಪಿಟಲ್ ತೀರ್ಮಾನ ಮಾಡಿದಿರಲ್ಲ. ವೈ ರಾಮನಗರ? ವಾಟ್ ಇಸ್ ದಿ ಸ್ಪೆಷಲ್ ಲವ್ ಫಾರ್ ರಾಮನಗರ? ರಾಮನಗರ ನಿಮ್ಮ ಮೇಲೆ ಕೋಪಕ್ಕೆ ಈ ತರ ಮಾಡ್ತಾರೆ. ನನಗೇನು ಗೊತ್ತಿಲ್ಲ. ಕುಮಾರಸ್ವಾಮಿ ಮದುವೆ ಮಾಡಿದ್ರು ಅದು ತಪ್ಪು ಅವನ ಮೇಲೆ ಪಾಪ. ಚೀಫ್ ಮಿನಿಸ್ಟರ್ ಇಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಕುಮಾರಸ್ವಾಮಿ ಇಸ್ ಎ ವೆಲ್ ಸೆನ್ಸಿಬಲ್ ಮ್ಯಾನ್, ಎಜುಕೇಟೆಡ್, ಇದು ತಿಳುವಳಿಕೆ ಇದೆ, ರಾಜಕೀಯದ ಅನುಭವ ಇದೆ ಅವ್ರಿಗೆ. ಅವ್ರಿಗೂ ಒಬ್ಬ MP ಆಗಿದ್ದವರು, ಅಲ್ಲಿ MLA ಆಗಿದ್ದವರು, ಧರ್ಮಪತ್ನಿ MLA ಆಗಿದ್ದಾರೆ. ಜನಕ್ಕೆ ಅವ್ರಿಗೂ ಕೂಡ ಒತ್ತಡ ಇದೆ ರೀ. ಮುಖ್ಯಮಂತ್ರಿ ಆಗಿದ್ದವರು ಏನು ಸುಮ್ಮನೆ ಮಾತಾಡೋಕ್ಕಾಗ್ತದ? ಅವ್ರಿಗೂ ಒಂದು ಅಥಾರಿಟಿ ಇರ್ತದೆ. ಅವ್ರ ಜನರೆಲ್ಲ ತಿಳಿಸಿರ್ತಾರೆ ಅವ್ರಿಗೆಲ್ಲ. ನೋಡಿ ಸರ್ಜಾಪುರ ಹೋಬಳಿಯ ಉಪ ತಹಶೀಲ್ದಾರ್ ಮತ್ತು ರಾಜ್ಯ ನಿರೀಕ್ಷಕ ಸ್ಥಳಕ್ಕೆ ಹಾಜರಿದ್ದು ವಿದ್ಯಾನಗರ ಬಡಾವಣೆ ಇರುವ ಖಾಸಿ ಗೋದಾಮಿನಲ್ಲಿ ಹೆಚ್ಚುವರಿ 1879 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ 18/4/21 ಸಂಜೆ ದಾಸ್ತಾನು ಮಾಡುವುದು ಕಂಡು ಬಂದಿರುತ್ತದೆ. ಗೋದಾಮಿನ ಮುಖ್ಯ ದ್ವಾರವನ್ನ ಪ್ಲೇವುಡ್ನಿಂದ ಮುಚ್ಚಲ್ಪಟ್ಟಿದ್ದು ಯಾವುದೇ ಭದ್ರತಾ ಕ್ರಮವನ್ನ ಒಳಗೊಳ್ಳದೆ ಇರುವುದು ಕಂಡು ಬಂದಿರುತ್ತದೆ. ಹಾಗೂ ಗೋದಾಮ್ ಮುಂದೆ ತಾತ್ಕಾಲಿಕವಾದ ಸರ್ಕಾರಿ ಪಡಿತರ ಗೋದಾಮ್ ದಾಸ್ತಾನು ಶೇಖರಣೆ ಬಗ್ಗೆ ಸೂಚನಾ ಫಲಕ ಅಳವಡಿಸಿರುವುದಿಲ್ಲ. ನೋಡ್ರಿ, ಅದಕ್ಕೆ ನಾನು ಹೇಳ್ತಾರೆ ಬಿಲ್ಡಿಂಗ್ ತನಿಖೆ ಆಗ್ಲಿ. ದಾಸ್ತಾನುಗಳು ಯಾವುದೇ ಖಾಸಗಿ ವ್ಯಕ್ತಿಗಳ ಸೇರಿದ ಕಟ್ಟಡದಲ್ಲಿ ಗೋದಾಮ್ನಿಂದ ಸರ್ಕಾರದಿಂದ ಸ್ವೀಕೃತವಾಗಿರುವ ದಾಸ್ತಾನವನ್ನ ಶೇಖರಿಸುವ ಕಂಡು ಬಂದಿರುತ್ತದೆ. ಹಾಗೂ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರದೆ ಮತ್ತು ಯಾವುದೇ ಪೂರ್ಣಾನುಮತಿ ಪಡೆದೇ ದಾಸ್ತಾನು ಮಾಡುವುದಾಗಿ ಕಂಡು ಬಂದಿರುತ್ತದೆ. ಮುಖ್ಯಮಂತ್ರಿಗಳೇ, ನೀವು ಮುಚ್ಚಿ ಹಾಕಕ್ಬಿಟ್ಟು ನಿಮ್ಮವ್ರನ್ನ ಯಾರೋ ರಕ್ಷಣೆ ಮಾಡಕ್ ನೀವು ಹೊರಟ್ರೆ ನಿಮ್ಮ ಕುತ್ತಿಗೆಗೆ ಬರ್ತದೆ. ಇದು ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋದಕ್ಕೆ, ಇದು ಗಮನದಲ್ಲಿ ಇಟ್ಕೊಂಡಿರಿ. ಹೆಚ್ಚುವರಿ ದಾಸ್ತಾನು ಸೂಕ್ತ ಸರ್ಕಾರಿ ಗೋದಾಮ್ನಲ್ಲಿ ನಿಯಮವಾಗಿದ್ದು ಸರ್ಕಾರಿ ಗೋದಾಮ ಲಭ್ಯವಿಲ್ಲದಿರುವುದಲ್ಲಿ ಖಾಸಗಿ ಗೋದಾಮು ಗುರುತಿಸುವ ಮೇಲುವಾದ ಪೂರ್ಣಾವಧಿ ಪಡೆಯುವುದು ಮತ್ತು ಗೋದಾಮದಲ್ಲಿ ಅವಶ್ಯಕತೆ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗುತ್ತದೆ. ನೀವು ಮೇಲಿನ ಅಂಶವನ್ನು ಪಾಲಿಸದೆ ಸರ್ಕಾರಿ ಕರ್ತವ್ಯದಲ್ಲಿ ಲೋಪವಾಗಿದ್ದು ಸರ್ಕಾರಿ ನಡತೆಯ ನಿಯಮ 16 ನಿಯಮ 3 ಉಲ್ಲಂಘಿಸಿ ಕರ್ನಾಟಕ ನಾಗರಿಕ ಸೇವಾ ಅಡಿಯಲ್ಲಿ ಶಿಸ್ತು ಕ್ರಮಕ್ಕೆ ಬದ್ಧರಾಗಿರ್ತೀರಿ. ಹಾಗೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಕಾಲಮನ್ನ ಉಲ್ಲಂಘಿಸುತ್ತೀರಿ. ದಿಸ್ ಈಸ್ ದಿ ಮ್ಯಾಜಿಸ್ಟ್ರೇಟ್ ಲೆಟರ್, ನನ್ನ ಲೆಟರ್ ಅಲ್ಲ ಅದು. ಇದನ್ನು ಯಾರು ರಕ್ಷಣೆ ಮಾಡಬೇಕಾಯ್ತು ಅವ್ರನ್ನ ಲೆಟರ್. ಸೊ ಇದನ್ನು ಹೆಂಗ್ ಹೇಳಬೇಕೋ ಹೆಂಗ್ ಮಾಡಬೇಕೋ ಮುಖ್ಯಮಂತ್ರಿಗಳಿಗೆ ನಾನು ಬಿಡ್ತೇನೆ. 14,260 ಕ್ವಿಂಟಾಲ್ ಇದು ರಿಸೀವ್ ಮಾಡಿರೋದು 14,260 ಕ್ವಿಂಟಾಲ್ ಆರ್ಡರ್ ಅಲ್ಲಿ ಇದೆ ನೋಡಿ, ಫಸ್ಟ್ ಆರ್ಡರ್ ಅಲ್ಲಿ. ಅದರಲ್ಲಿ 1,879 ಕ್ವಿಂಟಾಲ್ ಅನ್ನ ಡೈವರ್ಟ್ ಮಾಡಿ ಓಪನ್ ಮಾರ್ಕೆಟ್ ಅಲ್ಲಿ ಇದನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಇದರಲ್ಲಿ ನೇರವಾಗಿ ಸರ್ಕಾರದ ಹಸ್ತಕ್ಷೇಪ ಇದೆ, ಸರ್ಕಾರದ ಇದಿದೆ. ನಮಗೆ ತಮಿಳುನಾಡಿಂದ ಬಂದು ಇದನ್ನ ಖರೀದಿ ಮಾಡ್ತಿದ್ದವರು ಅವರೇ ಬಂದು ನಾವು ಇದನ್ನ ಖರೀದಿ ಮಾಡ್ತಾ ಇದ್ದೀವಿ, ನಾವು ತಗೋಬೋದಾ, ಇಷ್ಟು ಬೆಲೆ ಹೇಳ್ತಾ ಇದ್ದಾರೆ, ಇಷ್ಟು ರೂಪಾಯಿ ಇದೆ ಅಂತ ಹೇಳಿ ಅವರೇ ಬಂದು ತಿಳಿಸಿ ಅವರೇ ನಮಗೆ ಮಾಹಿತಿಯನ್ನು ಕೊಟ್ಟು ನಾವು ಅದರಿಂದ ಇದ್ದು ಹೋಗಿ ನಮಗೆ ಬಂದಂಥ ಮಾಹಿತಿ ಪ್ರಕಾರ ನಾವು ತಕ್ಷಣ
ಇನ್ಸ್ಪೆಕ್ಟರ್ನ, ತಹಶೀಲ್ದಾರ್ನ, ಫುಡ್ ಇನ್ಸ್ಪೆಕ್ಟರ್ನ ಎಲ್ಲ ನಮ್ಮ ಶಾಸಕರು ಹೋಗಿ ಇದನ್ನ ಸೀಸ್ ಮಾಡಿಸಿರುವಂತ ಪದಾರ್ಥ. ನಾನು ಪ್ರತಿಯೊಂದು ಮಾತಾಡಬೇಕಾದ್ರೆ ಆನ್ ವಿತ್ ಡಾಕ್ಯುಮೆಂಟೇಶನ್. ಇದು ಸ್ಯಾಂಪಲ್. ಇದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇದು ನಡೀತಾ ಇದೆ. ಪ್ರತಿ ಒಬ್ಬ ಡೆಪ್ಟಿ ಡೈರೆಕ್ಟರ್ಗೂ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಮುಖ್ಯಮಂತ್ರಿಗಳೇ. ಪಾಪ ನಿಮ್ಗೆ ಗೊತ್ತಿಲ್ಲ, ನೀವು ಇನ್ವಾಲ್ವ್ ಆಗಿದ್ದೀರಿ ಅಂತ ನಾನು ಹೇಳುದಿಲ್ಲ. ಐ ಡೋಂಟ್ ಅಕ್ಯೂಸ್ ದಿ ಹಾನರಬಲ್ ಚೀಫ್ ಮಿನಿಸ್ಟರ್ ಫಾರ್ ದಿಸ್. ಹೈಕೋರ್ಟ್ ಜಡ್ಜ್ ಇಂದ ತನಿಖೆ ಆಗ್ಬೇಕಿದು, ನ್ಯಾಯಾಂಗ ತನಿಖೆ ಆಗ್ಬೇಕಿದು. ತಾವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ, ನಂಬ್ತಾ ಇದ್ದೀರಿ. ನಿಮ್ ಕೆಳಗಡೆ ಇಂಥ ಕೆಲಸ ಹೆಗಣ ತೂತು ಮಾಡ್ತಾ ಇದೆ. ನಿಮ್ ಸರ್ಕಾರನೇ ತೂತು ಮಾಡ್ತಾ ಇದೆ. ಅಕ್ಕಿ ನೋಡಿತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನೋಡಪ್ಪ, ಯಾರು ನಾನು ಒಂದು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಎವ್ರಿ ಡೆಪ್ಟಿ ಡೈರೆಕ್ಟರ್ ಹ್ಯಾಸ್ ಬೀನ್ ಇನ್ಸ್ಟ್ರಕ್ಟೆಡ್ ಟು ಗಿವ್ ಸಚ್ ಸೋ ಮಚ್ ಫುಡ್ ಫಾರ್ ದಿ ರೀಪ್ಯಾಕ್. ನಾನು ಪಾಪ ಅವ್ರನ್ನೆಲ್ಲ ಈಚೆಗೆ ತರಕ್ಕೆ ನಂಗೆ ಇಷ್ಟ ಇಲ್ಲ. ಇಟ್ ಈಸ್ ಲೆಫ್ಟ್ ಟು ಯು ಫಾರ್ ದಿ ಫರ್ದರ್ ಇನ್ವೆಸ್ಟಿಗೇಷನ್. ಇಟ್ ಈಸ್ ಲೆಫ್ಟ್ ಟು ದಿ ಗವರ್ಮೆಂಟ್. ವಿಲ್ ನಾಟ್. ಗವರ್ಮೆಂಟ್ ವಿಲ್ ಪ್ರೊಟೆಕ್ಟ್ ದಮ್. ಐ ನೋ ದಟ್. ಅವ್ರೇನಾದ್ರು ಬಂಧಿಸಿ ಕಾನೂನು ಅಂತ ಕ್ರಮ ಕೈಗೊಂಡ್ರೆ ಯಡಿಯೂರಪ್ಪನವ್ರು ಒಪ್ಕೋತೀನಿ. ಇಲ್ಲ ಅಂದ್ರೆ ಅವ್ರು ಹೇಳಲೇಬೇಕಾಗ್ತದೆ, ಯು ಆರ್ ಆಲ್ಸೋ ಇನ್ವಾಲ್ವ್ ವಿತ್ ದಿಸ್ ಸ್ಕ್ಯಾಮ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.